ನಾಳೆ ಮದರ್ಸ್ ಡೇ ಅಲ್ವಾ, ನಿಂಗೆ ಬೆಳಿಗ್ಗೆ ಏನ್ ಬೇಕು ತಿಂಡಿ ನಾನು ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಉತ್ಸವ್ ಮಲ್ಕೊಂಡವನು ಇನ್ನು ಕುಂಭಕರ್ಣನ್ ತರ ನಿದ್ದೆ ಹೊಡಿತಾ ಇದ್ದ. ಅದಕ್ಕೆ ಆ ಕೆಲ್ಸನ ಸುನಿಲ್ ಉನ್ನತಿನೇ ತಗೊಂಡಿದ್ದಾರೆ. ಹ್ಯಾಪಿ ಮದರ್ಸ್ ಡೇ. Happy Mother's Day. ಹ್ಯಾಪಿ ಮದರ್ಸ್ ಡೇ. ಅಮ್ಮಂಗೆ ನೀವೇನ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ನನ್ನ ಮಕ್ಳಿಗೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಕ್ಲೀನ್ ಮಾಡಿದ್ರೆ, ಮನೇನ ನೀಟಾಗಿ ಇಟ್ಕೊಂಡ್ರೆ, ಆ ವಸ್ತುನ ಆ ಜಾಗದಲ್ಲಿ ಇಟ್ಬಿಟ್ರೆ ಅಂತ. ಡೀಪಾಗಿ ಯೋಚನೆ ಮಾಡಿದ್ರೆ ನಿಜನೇ ಅಂತ ಅನ್ಸುತ್ತೆ. ಬ್ರೇಕ್ಫಾಸ್ಟ್ ಮುಗಿಸಿ ಐಕಿಯಾದಿಂದ ತಂದಿದ್ದ ಈ ಫರ್ನಿಚರ್ ನ ಫಿಕ್ಸ್ ಮಾಡೋ ಕೆಲಸ ಉತ್ಸವದಾಗಿತ್ತು. ಅವ್ನ್ ಏನ್ ಕೆಲಸ ಮಾಡಿದ್ರು ಅಸಿಸ್ಟೆಂಟ್ ಆಗಿ ಉನ್ನತಿ ಪಕ್ಕದಲ್ಲಿ ಕೂತಿರ್ಬೇಕು. ಅವಳಿಗೆ ತೀಟೆ ಮಾಡ್ಕೊಂಡು ಇವನು ಕೆಲಸ ಮಾಡ್ತಾ ಇರ್ಬೇಕು, ಅಷ್ಟೇ ನಡೆಯುತ್ತೆ. ಬಟ್ಟೆ ಒಗೆದು ಮಡಚಿಟ್ರುವೆ ಅದನ್ನ ತಗೊಂಡ್ ಹೋಗಿ ಅವರವರ ಕಬೋರ್ಡ್ ಗಳು ಇಟ್ಕೊಳ್ಳೋಕು ದೊಡ್ಡ ಕಷ್ಟ. ನಮ್ ಲಾಂಡ್ರಿ ರೂಮ್ ಯಾವಾಗ್ಲೂ ಬಟ್ಟೆಲಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಲಾಂಡ್ರಿ ರೂಮ್ ಅಲ್ಲೇ ಒಂದು ಕ್ಲಾಸೆಟ್ ಮಾಡ್ಬಿಡೋಣ, ನಿಮ್ ಬಟ್ಟೆಗಳು ಅಲ್ಲೇ ಇಟ್ಕೊಂಡ್ಬಿಡ್ರಪ್ಪ ಅಂತ ಹೇಳಿದ್ದೆ. ಸೊ ಅದ್ರದ್ದು ಫುಲ್ ಕೆಲಸ ನಡೀತಾ ಇದೆ. ಇದಾದ್ಮೇಲೆ ಮದರ್ಸ್ ಡೇ ಪ್ರಯುಕ್ತ ನಾವು ಹೋದ್ವಿ ಹೊರಗಡೆ ರೆಸ್ಟೋರೆಂಟ್ಗೆ. ಹಾಗೆ ಇವತ್ತು ಸುಷ್ಮಾದು ಬರ್ಡೇ ಇತ್ತು. ಸೊ ಬರ್ಡೇ ಸೆಲೆಬ್ರೇಷನ್ ಪ್ಲಸ್ ಮದರ್ಸ್ ಡೇ ಸೆಲೆಬ್ರೇಷನ್. ಹ್ಯಾಪಿ ಬರ್ತ್ಡೇ ಟು ಯು. ಔಟ್ಡೋರ್ ಬರ್ತ್ಡೇ ಸೆಲೆಬ್ರೇಷನ್ ಪ್ಲಸ್ ಮದರ್ಸ್ ಡೇ ಸೆಲೆಬ್ರೇಷನ್ ಜೋರಾಗಿ ಆಯ್ತು. ಮನೆಗಳಲ್ಲಿ ಮೀಟ್ ಮಾಡಿದಾಗ ನೈಟ್ ಡ್ರೆಸ್ ಗಳು ಹಾಕೊಂಡು ಸೋಫಾದಲ್ಲಿ ಕುತ್ಕೊಂಡು ಒಂದ್ ಕಡೆ ಟಿವಿ ನಡೀತಿರುತ್ತೆ, ಇನ್ನೊಂದ್ ಕಡೆ ಗಾಸಿಪ್ ನಡೀತಿರುತ್ತೆ, ಇನ್ನೊಂದ್ ಕಡೆ ಊಟ ನಡೀತಿರುತ್ತೆ. ಔಟ್ಡೋರ್ ಬಂದಿದೀವಲ್ಲ, ಫುಲ್ ಯುಟಿಲೈಸ್ ಮಾಡೋಣ ಅಂತ ಫೋಟೋಸ್ ತಗೊಂಡಿದ್ದೇನು, ರೀಲ್ಸ್ ಮಾಡಿದ್ದೇನು, ಫುಲ್ ಯುಟಿಲೈಸೇಷನ್. ಜೊತೆಗೆ ಊಟನೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಪಕ್ಕದಲ್ಲಿ ನಾನ್ ವೆಜ್ ತಿಂತಾ ಇದ್ರು, ಅದ್ರ ಕಡೆ ಆಸೆ ಹೋಗದೆ ವೆಜ್ ಅಲ್ಲೇ ಇಷ್ಟಪಟ್ಟು ತಿಂದ್ವಿ ಅಂದ್ರೆ ಅದು ಚೆನ್ನಾಗೇ ಇತ್ತು ಅಂತ ಅಲ್ವಾ. ಹೈಲಿ ರೆಕಮೆಂಡ್ ಸ್ಪೈಸ್ ಗ್ರೋ. What did you like? Noodles. Noodles? You like noodles? ಹೆಂಗಿದೆ ನಾನ್ ವೆಜ್? ಚೆನ್ನಾಗಿದೆ, ಸ್ವಲ್ಪ ಆರೋಗಿದೆ, ಲೇಟಾಗಿ ಬಂದಿದೆ, ಫುಡ್ ಚೆನ್ನಾಗಿದೆ. ಬರ್ತಡೇ ಗರ್ಲ್. ಅಥರ್ವ ಹೆಂಗೋ ಇದೆ?